Hello my dear students, welcome back to Learn Easily channel. ಈ ಒಂದು ವಿಡಿಯೋದಲ್ಲಿ ನಾವು 9 ಗೋಲ್ಡ್ ಮೆಡಲ್ಸ್ ಬೈ ಡೇವಿಡ್ ರಾತ್ ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವು ಇನ್ನೂ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸುತ್ತಾ, ಡೇವಿಡ್ ರಾತ್ ರವರು ಈ ಒಂದು ಮೊದಲ ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇದ್ದಾರೆ, ದ ಅಥ್ಲೆಟ್ಸ್ ಹ್ಯಾಡ್ ಕಮ್ ಫ್ರಮ್ ಆಲ್ ಓವರ್ ದ ಕಂಟ್ರಿ to run for the gold, for the silver and bronze. Many the weeks and the months of their training and all coming down to these games. ನೋಡಿ ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಅಥ್ಲೆಟ್ಸ್ ಕ್ರೀಡಾಪಟುಗಳು ಈ ದೇಶದ ಎಲ್ಲ ಭಾಗಗಳಿಂದ ಬಂದಿದ್ದಾರೆ. ಸ್ಪರ್ಧೆಯಲ್ಲೂ ಭಾಗವಹಿಸಲು ಅನೇಕ ಕ್ರೀಡಾಪಟುಗಳು ಬೇರೆ ಬೇರೆ ಸ್ಥಳದಿಂದ ಇಲ್ಲಿ ಬಂದು ಸೇರಿದ್ದಾರೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಅವರು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಓಡ್ತಾ ಇದ್ದಾರೆ, ರನ್ನಿಂಗ್ಗೆ ಬಂದಿದ್ದಾರೆ, ಚಿನ್ನ ಬೆಳ್ಳಿ ಕಂಚಿನ ಪದಕಗಳಿಗಾಗಿ ಬಂದಿದ್ದಾರೆ. ಗೆಲ್ಲುವ ಒಂದು ಮುಖ್ಯ ಗುರಿಯನ್ನು ಇಟ್ಟುಕೊಂಡು ಈ ಒಂದು ರನ್ನಿಂಗ್ಗೆ ಬಂದಿದ್ದಾರೆ. ಮೆನಿ ದ ವೀಕ್ಸ್ ಆ್ಯಂಡ್ ದ ಮಂತ್ಸ್ ದೇರ್ ಟ್ರೈನಿಂಗ್, ಹಲವಾರು ವಾರಗಳು ತಿಂಗಳುಗಳ ಕಾಲ ಅವರು ಈ ಒಂದು ಟ್ರೈನಿಂಗನ್ನು ಪಡ್ಕೊಂಡಿದ್ದಾರೆ, ತರಬೇತಿಯನ್ನು ಪಡ್ಕೊಂಡು ಈ ಒಂದು ಗೇಮ್ಗೆ ಬಂದಿದ್ದಾರೆ. ಆ್ಯಂಡ್ ಆಲ್ ಕಮಿಂಗ್ ಡೌನ್ ಟು ದೀಸ್ ಗೇಮ್ಸ್, ಎಲ್ಲ ಒಂದು ಆಟಗಳನ್ನು ಇಲ್ಲಿ ಆಡೋಕ್ಕೆ ಬಂದು ನಿಂತಿದ್ದಾರೆ. ಅವರ ಎಲ್ಲ ಕಠಿಣ ಪರಿಶ್ರಮ ಮತ್ತು ತಯಾರಿ ಈ ಒಂದು ದಿನದ ಸ್ಪರ್ಧೆಯಲ್ಲಿ ನಿರ್ಧಾರ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ನಂತರ ದ ಸ್ಪೆಕ್ಟೇಟರ್ಸ್ ಗ್ಯಾದರ್ಡ್ ಅರೌಂಡ್ ದ ಓಲ್ಡ್ ಫೀಲ್ಡ್ ಫಾರ್ ಚೇರಿಂಗ್ ಆನ್ ಆಲ್ ದ ಯಂಗ್ ವುಮೆನ್ ಆ್ಯಂಡ್ ಮೆನ್. ದ ಫೈನಲ್ ಈವೆಂಟ್ ಆಫ್ ದ ಡೇ ವಾಸ್ ಅಪ್ರೋಚಿಂಗ್, ಎಕ್ಸೈಟ್ಮೆಂಟ್ ಗ್ರೋ ಹೈ ಟು ಬಿಗಿನ್. ನೋಡಿ ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಸ್ಪೆಕ್ಟೇಟರ್ಸ್ ಪ್ರೇಕ್ಷಕರು ಸಹ ಈ ಹಳೆಯ ಮೈದಾನದ ಸುತ್ತಲೂ ಜಮಾಯಿಸಿದ್ದಾರೆ. ಆ ಸ್ಪರ್ಧೆಯನ್ನು ನೋಡಲು ಮತ್ತು ಕ್ರೀಡಾಪಟುಗಳನ್ನು ಹುರಿದುಂಬಿಸಲು ಇಲ್ಲಿ ಜನ ಸೇರಿದ್ದಾರೆ. ಫಾರ್ ಚೇರಿಂಗ್ ಆನ್ ಆಲ್ ದ ಯಂಗ್ ವುಮೆನ್ ಆ್ಯಂಡ್ ದ ಮೆನ್, ಅಲ್ಲಿ ಬಂದಿರತಕ್ಕಂತಹ ಮಹಿಳೆಯ ಕ್ರೀಡಾಪಟುಗಳು ಮತ್ತು ಪುರುಷರನ್ನು ಸಹ ಹುರಿದುಂಬಿಸಲು ಆ ಪ್ರೇಕ್ಷಕರು ಅಲ್ಲಿಗೆ ಬಂದಿದ್ದಾರೆ. ದ ಫೈನಲ್ ಇವೆಂಟ್ ಆಫ್ ದ ಡೇ ವಾಸ್ ಅಪ್ರೋಚಿಂಗ್, ಆ ದಿನದ ಅಂತಿಮ ಸ್ಪರ್ಧೆ ಹತ್ತಿರ ಬರ್ತಾ ಇದೆ. ಆ ದಿನದ ಪ್ರಮುಖವಾದಂತಹ ಸ್ಪರ್ಧೆ ಇನ್ನೇನು ಪ್ರಾರಂಭ ಆಗ್ತಾ ಇದೆ. ಎಕ್ಸೈಟ್ಮೆಂಟ್ ಗ್ರೋ ಹೈ ಟು ಬಿಗಿನ್, ಅಲ್ಲಿ ಉತ್ಸಾಹ ಅನ್ನೋದು ಹೆಚ್ಚಾಗ್ತಾ ಇದೆ. ಸ್ಪರ್ಧೆ ಶುರು ಆಗುವ ಮುನ್ನ ಕ್ರೀಡಾಪಟುಗಳು ಮತ್ತು ಪ್ರೇಕ್ಷಕರಲ್ಲೂ ಕೂಡ ಒಂದು ಕುತೂಹಲ ಉತ್ಸಾಹ ಹೆಚ್ಚಾಗ್ತಾ ಇದೆ. ನಂತರ ಸಾಲಲ್ಲಿ ಹೇಳ್ತಾರೆ, ದ ಬ್ಲಾಕ್ಸ್ ವರ್ ಆಲ್ ಲೈನ್ಡ್ ಅಪ್ ಫಾರ್ ದೋಸ್ ಹೂ ವುಡ್ ಯೂಸ್ ದೆಮ್. ದ 100 yard dash ವಾಸ್ ದ ರೇಸ್ ಟು ಬಿ ರನ್. There were 9 resolved athletes in the back of the starting line, poised for the sound of the gun. ನೋಡಿ ಇಲ್ಲಿ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಅಲ್ಲಿ ಓಡೋದಕ್ಕೆ ಬೇಕಾಗಿರ್ತಕ್ಕಂಥ ಬ್ಲಾಕ್ಗಳೆಲ್ಲವನ್ನು ಸಹ ಸಾಲಾಗಿ ಇಡಲಾಗಿತ್ತು. ಓಟ ಪ್ರಾರಂಭಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ಅಲ್ಲಿ ಸಿದ್ಧವಾಗಿತ್ತು. ದ 100 yard dash ವಾಸ್ ದ ರೇಸ್ ಟು ಬಿ ರನ್. ಇಲ್ಲಿ 100 ಮೀಟರ್ ಓಟವು ಆ ಓಟ ಸ್ಪರ್ಧೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ದೇರ್ ವರ್ 9 ರಿಸಾಲ್ವ್ಡ್ ಅಥ್ಲೆಟ್ಸ್ ಇನ್ ದ ಬ್ಯಾಕ್ ಆಫ್ ದ ಸ್ಟಾರ್ಟಿಂಗ್ ಲೈನ್. ಅಲ್ಲಿ ಆರಂಭಿಕ ಗೆರೆಯ ಹಿಂದೆ 9 ಜನ ಕ್ರೀಡಾಪಟುಗಳು ನಿಂತಿದ್ದಾರೆ, ಗೆಲ್ಲೋದಕ್ಕಾಗಿ ಅವರು ನಿಂತಿದ್ದಾರೆ. ಪಾಯ್ಸ್ಡ್ ಫಾರ್ ದ ಸೌಂಡ್ ಆಫ್ ದ ಗನ್ನ ಶಬ್ದಕ್ಕಾಗಿ ಕಾಯ್ತಾ ಇದ್ದಾರೆ. ಅವರನ್ನು ಸ್ಟಾರ್ಟ್ ಮಾಡೋದಕ್ಕೆ ಗನ್ ಶಬ್ದ ಕೇಳಿದ ತಕ್ಷಣ ಅವಳು ಓಡೋದಕ್ಕೆ ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿ ಅಲ್ಲಿ ನಿಂತಿದ್ದಾರೆ ಅಂತ ಹೇಳ್ತಾರೆ. ನಂತರ ದ ಸಿಗ್ನಲ್ ವಾಸ್ ಗಿವನ್, ದ ಪಿಸ್ತೂಲ್ ಎಕ್ಸ್ಪ್ಲೋಡೆಡ್ ಆ್ಯಂಡ್ ಸೋ ಡಿಡ್ ದ ರನ್ನರ್ಸ್ ಆಲ್ charging ahead, but the smallest among them he stumbled and staggered. ನೋಡಿ ಅಲ್ಲಿ ಒಂದು ಪಿಸ್ತೂಲ್, ದ ಸಿಗ್ನಲ್ ಗಿವನ್, ಅಲ್ಲಿ ಸಿಗ್ನಲ್ ಕೊಡಲಾಗಿದೆ. ದ ಪಿಸ್ತೂಲ್ ಎಕ್ಸ್ಪ್ಲೋಡೆಡ್, ಆ ಒಂದು ಗನ್ ಫೈರ್ ಆಗಿದೆ, ಓಟ ಪ್ರಾರಂಭ ಆಗಿದೆ. ಎಲ್ಲ ಓಟಗಾರರು ಜೋರಾಗಿ ಓಡ್ತಾ ಇದ್ದಾರೆ. ಎಲ್ಲರೂ ಗನ್ ಶಬ್ದ ಕೇಳಿದ ತಕ್ಷಣ ಓಡೋಕ್ಕೆ ಶುರು ಮಾಡಿದ್ರು. ಆದರೆ ಅದರಲ್ಲಿ ಒಬ್ಬ ಚಿಕ್ಕವನು ಅಲ್ಲೇ ಎಡವಿ ಬಿದ್ದನು, ತಡಬಡಿಸ್ಬಿಟ್ನು. ಆ ಸ್ಪರ್ಧೆಯಲ್ಲಿ ಒಂದು ಅನಿರೀಕ್ಷಿತ ಘಟನೆ ನಡೆದಿದೆ. ಒಬ್ಬ ಕ್ರೀಡಾಪಟು ಏನು ಮಾಡಿದ್ದಾನೆ, ಆ ಓಟದ ಆರಂಭದಲ್ಲೇ ಎಡವಿ ಬಿದ್ದೋಗಿದ್ದಾನೆ. ನಂತರ ಸಾಲಲ್ಲಿ ಹೇಳ್ತಾರೆ, ಆ್ಯಂಡ್ ಫೆಲ್ ಟು ದ ಆಸ್ಪಾಲ್ಟ್ ಇನ್ಸ್ಟೆಡ್. ಹಿ ಗೇವ್ ಔಟ್ ಎ ಕ್ರೈ ಇನ್ ಫ್ರಸ್ಟ್ರೇಷನ್ ಆ್ಯಂಡ್ ಆಂಗ್ವಿಶ್. ಹಿಸ್ ಡ್ರೀಮ್ಸ್ ಆ್ಯಂಡ್ ಹಿಸ್ ಎಫರ್ಟ್ಸ್ ಆಲ್ ಡ್ಯಾಶ್ಡ್ ಇನ್ ದ ಡರ್ಟ್, ಬಟ್ ಆ್ಯಸ್ ಶ್ಯೂರ್ ಆ್ಯಸ್ ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್ ಟೆಲ್ಲಿಂಗ್ ದಿಸ್ ಸ್ಟೋರಿ. ನೋಡಿ ಅಲ್ಲಿ ಅವನು ಬಿದ್ದಿರ್ತಕ್ಕಂಥವನು ಅಸ್ಪಾಲ್ಟ್, ಆ ರಸ್ತೆಗೆ ಬಿದ್ದೋಗಿದ್ದಾನೆ. ಆತ ಸಂಪೂರ್ಣವಾಗಿ ನೆಲಕ್ಕೆ ಬಿದ್ದೋಗಿದ್ದಾನೆ. ಅವನ ಕೈಯಲ್ಲಿ ಓಡೋಕ್ಕಾಗ್ತಾ ಇಲ್ಲ. ಅವನೇನು ಮಾಡ್ತಾ ಇದ್ದಾನೆ, ನೋವಿನಿಂದ ಹತಾಶೆಯಿಂದ ತನ್ನ ಕನಸು ಭಗ್ನವಾಯ್ತಲ್ಲ ಅಂಥೇಳಿ ಅಸಹಾಯಕನಾಗಿ ಜೋರಾಗಿ ಕೂಗ್ತಾ ಇದ್ದಾನೆ. ಔಟ್ ಫಾರ್ ಎ ಕ್ರೈ, ಫ್ರಸ್ಟ್ರೇಷನ್ ಆ್ಯಂಡ್ ಆಂಗ್ವಿಶ್. ನಂತರ ಇಸ್ ಡ್ರೀಮ್ಸ್ ಆ್ಯಂಡ್ ಇಸ್ ಎಫರ್ಟ್ಸ್ ಆರ್ ಆಲ್ ಡ್ಯಾಶ್ಡ್ ಇನ್ ದ ಡರ್ಟ್. ಅವನ ಕೆಲಸಗಳು, ಅವನ ಪ್ರಯತ್ನ, ಅವನು ಇಷ್ಟು ದಿನ ಕಟ್ಟಿದಂಥ ಕನಸುಗಳು
ಆ ಎಲ್ಲ ಶ್ರಮ ಎಲ್ಲವೂ ಸಹ ಇಲ್ಲಿ ಮುರಿದು ಬಿದ್ದು ನಾಶ ಆಗಿದೆ. ಬಟ್ ಆ್ಯಸ್ ಶೂರ್ ಆ್ಯಸ್ ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್ ಟೆಲ್ಲಿಂಗ್ ದ ಸ್ಟೋರಿ, ಆದರೆ ನಾನು ಇಲ್ಲಿ ನಿಂತು ಈ ಕಥೆಯನ್ನು ಹೇಳ್ತಾ ಇದ್ದೇನೆ, ಆ ಮುಂದಿನ ಘಟನೆ ಅದು ಏನಾಯಿತು ಅಂತ ನಾನಿಲ್ಲಿ ಹೇಳ್ತಾ ಇದ್ದೇನೆ. ದ ಸೇಮ್ ಗೋಸ್ ಫಾರ್ ದ ನೆಕ್ಸ್ಟ್ ಅಕರ್ಡ್. ದ 8 other runners pulled on their heels. The ones who had trained for so long to compete, one by one they all turned around and went back to him. ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಮುಂದಿನ ಘಟನೆ ತುಂಬ ಅನಿರೀಕ್ಷಿತವಾಗಿದೆ ಮತ್ತು ಅದು ತುಂಬ ಮಾನವೀಯತೆಯಿಂದ ಕೂಡಿತ್ತು ಅಂತ ಹೇಳ್ತಾ ಇದ್ದಾರೆ. ಉಳಿದ 8 ಓಟಗಾರರು ಏನು ಮಾಡಿದ್ರು, ಓಡೋದನ್ನು ನಿಲ್ಲಿಸಿದ್ರು. ಅವರೆಲ್ಲರೂ ಸಹ ಬಿದ್ದೋಗಿರೋ ಹುಡುಗನ ಕಡೆ ಗಮನ ಹರಿಸಿದ್ರು, ಅವನ ಕಡೆ ಒಂದು ಕಡೆ ನೋಡಿದ್ರು. ಆತ ತುಂಬ ಸಮಯದಿಂದ ಗೆಲ್ಲೋದಕ್ಕಾಗಿ ತುಂಬ ಶ್ರಮಪಟ್ಟಿದ್ದ, ಅದಕ್ಕಾಗಿ ತುಂಬ ಟ್ರೈನನ್ನು ಮಾಡಿಕೊಂಡು ಬಂದಿದ್ದ, ಟ್ರೈನಿಂಗ್ ಆಗಿದ್ದ. ನಂತರ ಅವರೆಲ್ಲ ಅವನನ್ನು ನೋಡಿದವ್ರು ಏನು ಮಾಡಿದ್ರೆ, ಒನ್ ಬೈ ಒನ್ ದೇ ಆಲ್ ಟರ್ನ್ ಅರೌಂಡ್ ಆ್ಯಂಡ್ ವೆಂಟ್ ಬ್ಯಾಕ್ ಟು ಹಿಮ್. ಅವರೆಲ್ಲರೂ ಒಬ್ಬೊಬ್ಬರಾಗಿ ಹಿಂತಿರುಗಿ ಏನು ಮಾಡಿದ್ರು, ಅವನ ಕಡೆಗೆ ಬಂದರು. ಇಲ್ಲಿ ಅವನಿಗೆ ಸಹಾಯ ಮಾಡೋಕ್ಕೆ ಬಂದರು. ಅಂದರೆ ಸ್ಪರ್ಧೆಯ ಮಹತ್ವವನ್ನು ಮೀರಿ ಇಲ್ಲಿ ಮಾನವೀಯತೆಯನ್ನು ಮೀರಿದ್ರು. ಅವರು ಬಿದ್ದಿದ್ದಾರೆ, ಅವನ ಬಗ್ಗೆ ಸಹಾನುಭೂತಿ ದಯೆಯನ್ನು ತೋರಿ ಅವರು ಹಿಂದಕ್ಕೆ ಬಂದರು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಬ್ರಾಟ್ ದ ಯಂಗ್ ಬಾಯ್ ಟು ಇಸ್ ಫೀಟ್. ದೆನ್ ಆಲ್ ದ 9 runners joined hands and continued the 100-yard dash. Now reduced a walk and a banner above that said Special Olympics. ನೋಡಿ, ಇಲ್ಲಿ ಎಲ್ಲರೂ ಅವನ ಕಡೆ ಬಂದವರೇ ಏನು ಮಾಡಿದ್ರು, ಅವನನ್ನು ಎಬ್ಬಿಸಿ ನಿಲ್ಲಿಸಿದ್ರು, ಅವನಿಗೆ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಮತ್ತು ಆ ಎಲ್ಲರೂ ಸಹ ಕೈ ಜೋಡಿಸಿ ಒಬ್ಬರಿಗೊಬ್ಬರು ಹಿಡ್ಕೊಂಡು ಆ ಒಗ್ಗಟ್ಟಿನಿಂದ ಎಲ್ಲರೂ ಒಟ್ಟಿಗೆ ಮುಂದೆ ಹೋದರು. ಆ 100 ಮೀಟರ್ ಓಟ ಏನಾಗಿತ್ತು, ಈಗ ಒಂದು ನಡ್ಕೊಂಡು ಹೋಗೋ ಓಟ ಆಗಿಬಿಟ್ಟಿತ್ತು. ಅಲ್ಲಿ ಸ್ಪರ್ಧೆಗಿಂತ ಮಾನವೀಯತೆಯ ಸಂಬಂಧಕ್ಕೆ ಹೆಚ್ಚು ಆದ್ಯತೆ ನೀಡಿದ್ರು. ಆ ಓಟವನ್ನು ನಡಿಗೆಯನ್ನಾಗಿ ಬದಲಾಯಿಸಿದರು. ಗೆಲ್ಲುವ ಹಂಬಲಕ್ಕಿಂತ ಒಗ್ಗಟ್ಟಿಗೆ ಮಹತ್ವವನ್ನು ಅವರು ನೀಡಿದರು. ಆ್ಯಂಡ್ ಎ ಬ್ಯಾನರ್ ಅಬೋವ್ ದಟ್ ಸೈಡ್ ಸ್ಪೆಷಲ್ ಒಲಿಂಪಿಕ್ಸ್. ಆ ಬ್ಯಾನರ್ನ ಮೇಲೆ ಇತ್ತು ಅದೊಂದು ಸ್ಪೆಷಲ್ ಒಲಿಂಪಿಕ್ಸ್ ಅಂತ. ಇದು ಕಥೆಯ ಮಹತ್ವವನ್ನು ಹೆಚ್ಚಿಸ್ತಾ ಇದೆ. ಸ್ಪೆಷಲ್ ಒಲಿಂಪಿಕ್ಸ್ ಒಂದು ವಿಶೇಷ ಸಾಮರ್ಥ್ಯದ ವ್ಯಕ್ತಿಗಳಿಗಾಗಿರ್ತಕ್ಕಂಥ ಆಟಗಳು. ಅಲ್ಲಿ ಕೇವಲ ಗೆಲುವು ಮುಖ್ಯವಲ್ಲ, ಭಾಗವಹಿಸಿಕೆ, ಸಹಾನುಭೂತಿ, ಕ್ರೀಡಾ ಮನೋಭಾವ, ದಯೆ ಎಲ್ಲವೂ ಸಹ ಮುಖ್ಯ ಆಗತ್ತೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಕುಡ್ ನಾಟ್ ಹ್ಯಾವ್ ಬೀನ್ ಮೋರ್ ಆನ್ ದ ಮಾರ್ಕ್, ಫಾರ್ ದಟ್ಸ್ ಹೌ ದ ರೇಸ್ ಎಂಡೆಡ್ ವಿತ್ 9 gold medals. They came to finish line holding hands still and a standing ovation and 9 beaming faces. ನೋಡಿ, ಅವರು ಆ 9 ಜನ ಏನು ಮಾಡಿದ್ರಪ್ಪ ಅಂದರೆ, ಆ ಒಂದು ಸ್ಪೆಷಲ್ ಬ್ಯಾನರ್ನ ಬಳಿ ಅವರು ಎಲ್ಲರೂ ಒಟ್ಟಿಗೆ ಬಂದರು. ಕುಡ್ ನಾಟ್ ಹ್ಯಾವ್ ಬೀನ್ ಮಾರ್ಕ್ ಆನ್ ದ ಮಾರ್ಕ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಲ್ಲಿ ಸ್ಪೆಷಲ್ ಒಲಿಂಪಿಕ್ಸ್ ಹೆಸರು ಏಕಿತ್ತು ಅಂತಕ್ಕಂಥದ್ದು ಆ ಒಂದು ಸಂಪೂರ್ಣವಾದಂಥ ಕ್ರೀಡಾ ಮನೋಭಾವ ಮತ್ತು ಮಾನವೀಯತೆಯ ನಿಜವಾದ ಅರ್ಥವನ್ನು ಇಲ್ಲಿ ಹೇಳ್ತಾ ಇದೆ. ಫಾರ್ ದಟ್ ಹಾಲ್ ಅವರ್ ರೇಸ್ ಎಂಡೆಡ್ ವಿತ್ 9 gold medals. ಆ ಓಟವು ಹಾಗೆ ಕೊನೆಗೊಳ್ತು 9 ಚಿನ್ನದ ಪದಕಗಳೊಂದಿಗೆ. ಅಂದರೆ ಗೆದ್ದವರಿಗೆ ಮಾತ್ರ ಪದಕ ಎಂಬ ಕಲ್ಪನೆಯನ್ನೇ ಮೀರಿ ಎಲ್ಲರಿಗೂ ಚಿನ್ನದ ಪದಕ ಅಲ್ಲಿ ನೀಡಲಾಯಿತು. ಅದು ಮಾನವೀಯತೆಗೆ ಸಿಕ್ಕಂತಹ ಗೆಲುವು. ದೇ ಕೇಮ್ ಟು ಫಿನಿಶ್ ಲೈನ್ ಹೋಲ್ಡಿಂಗ್ ಹ್ಯಾಂಡ್ ಸ್ಟಿಲ್. ಅವರೆಲ್ಲರೂ ಸಹ ಫಿನಿಶ್ ಲೈನ್ಗೆ ಎಲ್ಲರೂ ಕೈ ಹಿಡ್ಕೊಂಡು ಬಂದರು. ಆ್ಯಂಡ್ ಸ್ಟ್ಯಾಂಡಿಂಗ್ ಓವೇಷನ್ ಆ್ಯಂಡ್ 9 beaming faces. ಎಲ್ಲರೂ ಸಹ ಆ 9 ಜನರಿಗೆ ಪ್ರೇಕ್ಷಕರಿಂದ ಓವೇಷನ್, ಒಂದು ರೀತಿ ಗೌರವ, ಚಪ್ಪಾಳೆ ಸಿಕ್ತು ಅಂತ ಹೇಳ್ತಾರೆ. ನಂತರ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಸೆಡ್ ಮೋರ್ ದ್ಯಾನ್ ದೀಸ್ ವರ್ಡ್ಸ್ ಎವರ್ ವಿಲ್. ದಟ್ಸ್ ಹೌ ದ ರೇಸ್ ಎಂಡೆಡ್ ವಿತ್ 9 gold medals. ದೇ ಕೇಮ್ ಟು ಫಿನಿಶ್ ಲೈನ್ ಹೋಲ್ಡಿಂಗ್ ಹ್ಯಾಂಡ್ಸ್ ಸ್ಟಿಲ್. ಈ ರೀತಿಯಾಗಿ ಅವರೆಲ್ಲರೂ ಸಹ ಕೈಯನ್ನು ಹಿಡಿದು ಅಲ್ಲಿಗೆ ಬಂದು ಸೇರಿದ್ದಾರೆ. ನೆಕ್ಸ್ಟ್ ಹೇಳ್ತಾ ಇದ್ದಾರೆ, ಆ್ಯಂಡ್ ಎ ಬ್ಯಾನರ್ ಅಬೋವ್ ದ ಸೆಡ್ ಸ್ಪೆಷಲ್ ಒಲಿಂಪಿಕ್ಸ್ ಸೆಡ್ ಮೋರ್ ದ್ಯಾನ್ ದೀಸ್ ವರ್ಡ್ಸ್ ಎವರ್ ವಿಲ್, ಸೊ ಮಚ್ ಮೋರ್ ದ್ಯಾನ್ ದೀಸ್ ವರ್ಡ್ಸ್ ಎವರ್ ವಿಲ್. ನೋಡಿ, ಅವರು ಆ ಒಂದು ಒಲಿಂಪಿಕ್ಸ್ ಬ್ಯಾನರ್ನ ಕೆಳಗೆ ಬಂದಾಗ ಅದು ಸ್ಪೆಷಲ್ ಒಲಿಂಪಿಕ್ಸ್ ಅಂತಕ್ಕಂಥ ನಿಜವಾದ ಮನೋಭಾವನೆಯನ್ನು ಅಲ್ಲಿ ಎತ್ತಿ ತೋರಿಸ್ತಾ ಇತ್ತು. ಈ ಪದಗಳು ಹೇಳೋದಕ್ಕಿಂತ ಹೆಚ್ಚಾಗಿ ಅವರ ಕಾರ್ಯಗಳು, ಅವರ ಒಗ್ಗಟ್ಟನ್ನು ಈ ಪದಗಳಿಗಿಂತ ಹೆಚ್ಚಾಗಿ ಅಲ್ಲಿ ತೋರಿಸ್ತಾ ಇತ್ತು. ಸೊ ಮಚ್ ಮೋರ್ ದ್ಯಾನ್ ದೀಸ್ ವರ್ಡ್ಸ್ ಎವರ್ ವಿಲ್. ಆ ಪದಗಳು ಹೇಳುವುದಕ್ಕಿಂತಲೂ ಸಹ ಸ್ಪೆಷಲ್ ಒಲಿಂಪಿಕ್ಸ್ ಅಂತಕ್ಕಂಥ ಪದಗಳು ಹೇಳುವುದಕ್ಕಿಂತ ಹೆಚ್ಚಾಗಿ ಅದು ಮಾನವೀಯತೆ, ಸಹಾನುಭೂತಿ ಮತ್ತು ಒಗ್ಗಟ್ಟಿನ ಮೌಲ್ಯಗಳ ಬಗ್ಗೆ ಅವರು ಮಾಡಿದಂಥ ಕೆಲಸ ಹೆಚ್ಚು ತೋರಿಸ್ತಾ ಇತ್ತು ಅಂತಕ್ಕಂಥದ್ದನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ನೋಡಿ, ಈ ಒಂದು
ಪದ್ಯದಲ್ಲಿ ಅವರು ಹೇಳಲು ಹೊರಟಿರ್ತಕ್ಕಂಥದ್ದು, ಎಡವಿ ಬಿದ್ದಂಥ ಒಬ್ಬ ಕ್ರೀಡಾಪಟುವಿನ ಕೈ ಹಿಡಿದು 9 ಜನ ಆ ಒಂದು ರೇಸನ್ನು ಕಂಪ್ಲೀಟ್ ಮಾಡಿ 9 ಗೋಲ್ಡ್ ಮೆಡಲ್ಸನ್ನು ಪಡೆದ್ರು. ಅಲ್ಲಿ ಸ್ಪೆಷಲ್ ಒಲಿಂಪಿಕ್ಸ್ ಅಂತಕ್ಕಂಥ ಟ್ಯಾಗ್ ಇತ್ತು. ಅದರ ಅರ್ಥ ಇದು ಯಾಕೆ ಸ್ಪೆಷಲ್ ಆಯಿತು ಅಂದರೆ 9 ಚಿನ್ನದ ಪದಕಗಳನ್ನು ಕೊಟ್ಟರು. ಅಲ್ಲಿ ರೇಸ್ ಸ್ಪರ್ಧೆ ಅಂತಕ್ಕಂಥದ್ದು ಕ್ರೀಡಾ ಮನೋಭಾವನೆಯನ್ನು ಮೆರೆದರು, ಸಹಾನುಭೂತಿಯನ್ನು ಮೆರೆದರು, ಅದರ ಜೊತೆಗೆ ಒಗ್ಗಟ್ಟನ್ನು ಬೆರೆದರು. ಹಾಗೆ ಅವರು ಒಂದು ಕ್ರೀಡಾ ಪ್ರೇರಣೆ ಮತ್ತು ಅವನೊಂದಿಗೆ ಆ ಮಾನವೀಯತೆಯನ್ನು ಸಹ ಮೆರೆದರು ಅಂತಕ್ಕಂಥದ್ದನ್ನು ಈ ಪದ್ಯದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ನೀಡಿದ್ದೇನೆ. ಅದರ ಜೊತೆಗೆ ಈ ಒಂದು ಪದ್ಯದ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಸಹ ಮಾಡಿಕೊಳ್ಳಬಹುದಾಗಿರುತ್ತೆ. ಹಾಗೂ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.